ಹಾಯ್ ಹಲೋ ಫ್ರೆಂಡ್ಸ್, ಅಮ್ಮು ಮಿಲ್ಕು ಲೈಫ್ ಸ್ಟೈಲ್ ವ್ಲಾಗ್ಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ನಾನು ಕುಕ್ಕಿಂಗ್ ವಿಡಿಯೋ ಮಾಡತ್ತೀನಿ ರೀ. ಏನು ವಿಡಿಯೋ ಮಾಡತ್ತೀನಿ ಅಂದರೆ ಹಾಗಲಕಾಯಿ ಪಲ್ಯ ಮಾಡತ್ತೀನಿ ರೀ. ಅದು ಹೆಂಗೆ ಮಾಡ್ತೀನಿ ಅಂತ ಅದು ರೆಸಿಪಿ ನಿಮಗೂ ತೋರಿಸ್ತೀನಿ ಬರ್ರಿ. ಫಸ್ಟ್ ಹಾಗಲಕಾಯಿನ ಕಟ್ ಮಾಡ್ಕೊಳ್ಳೋಣ ರೀ. ಇದು ಎಳೆದೈತ್ರಿ, ಬೀಜ ಇದ್ದಿದ್ದಿಲ್ಲ. ಬೀಜ ಇದ್ದಿದ್ದಿದ್ರೆ ಈ ಥರ ಸೀಳಿ ಅದರೊಳಗಿಂದ ಬೀಜ ತಕ್ಕೊಳ್ಳೋದು. ನೋಡಿ, ಸ್ವಲ್ಪ ಬೀಜ ಅದಾವ, ಅದನ್ನು ತಗೊಳತ್ತೀವಿ. ಈ ಥರ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳತ್ತೀನಿ ರೀ. ನೀವು ಬೇಕಾದ್ರೆ ರೌಂಡ್ ಶೇಪ್ ಆಗಿ ಕಟ್ ಮಾಡಿ ಮಾಡ್ಕೋಬೋದು. ಇಷ್ಟ ಕಟ್ ಮಾಡ್ಕೊಂಡೀನಿ. ಈಗ ಒಂದು ಉಪ್ಪಿನ ನೀರೊಳಗೆ ನೆನೆ ಇಟ್ಕೊಳ್ಳೋಂತ ಹೇಳಿ. ಈ ಪಲ್ಯ ಮಾಡೋಕ್ಕಿಂತ ಮುಂಚೆ ಒಂದು 5 ನಿಮಿಷ ನೆನೆ ಇಟ್ಕೊಂಡ್ರೆ ನಡೀತೈತೆ. ಈಗ ಒಗ್ಗರಣೆಗೆಲ್ಲ ಏನು ಬೇಕು, ಅದಕ್ಕೆ ಮತ್ತು ಮಸಾಲೆ ಏನು ಬೇಕು ಅನ್ನೋದು ತೋರಿಸ್ತೀನಿ. ಇದು ನೋಡಿರಿ, ಒಂದು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡೇವಿ ಸಣ್ಣಗೆ, ಕರಿಬೇವು, 2 ಟೊಮೊಟೊ, ಒಂದು ಅರ್ಧ ಬಟ್ಲ ಕೊಬ್ಬರಿ ರೀ, ಸ್ವಲ್ಪ ಕೊತ್ತಂಬರಿ, 1 ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಅಲ್ಲ ರೀ. ಈಗ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ್ರಿ. ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ್ರಿ. ಇದಕ್ಕೆ ಅಷ್ಟ ಕೊಬ್ಬರಿ ಹಾಕೊಳ್ತೀವಿ. ಆಮೇಲೆ ಮೊದಲ, ಆಮೇಲೆ ಇದಕ್ಕೆ ಟೊಮಾಟೊ ಹಾಕೊಂಡು ಇದಕ್ಕೆ ನೋಡ್ರಿ. ಈಗ ಮಸಾಲೆಗೆ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳತ್ತೀನಿ. ಈಗ ನೋಡ್ರಿ, ಇದು ಪೇಸ್ಟ್ ರೆಡಿ ಮಾಡ್ಕೊಂಡಿನಿ. ಈಗ ಒಗ್ಗರಣೆ ಮಾಡ್ತೀನಿ. ನೋಡ್ರಿ, ಇದರಲ್ಲೇ 1 ಚಮಚ ಎಣ್ಣೆ ಹಾಕೊಂಡೇನ್ರಿ ನಾನು. ಎಣ್ಣೆ ಕಾದೈತ್ರಿ. ಈಗ ಉಳ್ಳಾಗಡ್ಡಿ ಹಾಕೋಣ. ಉಳ್ಳಾಗಡ್ಡಿ ಸ್ವಲ್ಪ ಕೆಂಪಾಗಲಿ, ಆಮೇಲೆ ಮಸಾಲೆ ಹಾಕೋಬೇಕು. ಇನ್ನೂ ಸ್ವಲ್ಪ ಕೆಂಪಾಗಿದೆ ಉಳ್ಳಾಗಡ್ಡಿ. ಕೆಂಪಾಗಿದೆ ಉಳ್ಳಾಗಡ್ಡಿ. ಸ್ವಲ್ಪ 1 ಸ್ಪೂನ್ ಅಷ್ಟು ಅರಿಶಿನ ಹಾಕೋದು. ಈಗ ರುಬ್ಬಿಟ್ಟಿದ್ದಲ್ಲಿ ಅದು ಮಸಾಲೆ ಹಾಕೊಳ್ಳೋದು. ಮಸಾಲೆ ಹಾಕ್ಕೊಂಡೇವೇನ್ರಿ, ಅದು ಉಳ್ಳಾಗಡ್ಡಿ ಎಣ್ಣೆ ಒಳಗೆ ಸ್ವಲ್ಪ ಚೆಂದಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡ್ರಿ, ಈಗ ಮಸಾಲೆ ಕುದಿಯತೈತಿ. ಈಗ ಇದಕ್ಕೆ ಖಾರ ಪುಡಿ ಹಾಕೊಳ್ಳೋಣ. ಮಸಾಲೆ ಖಾರ ಇದೆ, 1.5 ಚಮಚ ಹಾಕೋತೇನೆ. ನಾವು ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ, ಹಾಗಾಗಿ ಖಾರ ಹಾಕೋತೀವಿ. ನಿಮಗೆ ಎಷ್ಟು ಬೇಕಲ್ಲ ನೋಡಿ ಹಾಕೋತೀವಿ. ನೋಡ್ರಿ, ಉಪ್ಪು ಹಾಕೋತೀನಿ. ಹಾಕೊಂಡೆ ಇದನ್ನ ಸ್ವಲ್ಪ ಚೆಂದಾಗಿ ಎಣ್ಣೆ ಒಳಗೆ ಫ್ರೈ ಆಗಬೇಕ್ರಿ. ಮಸಾಲ ಸ್ವಲ್ಪ ಮಿಕ್ಸ್ ಮಾಡ್ಕೊತೀವಿ ಚೆಂದಾಗಿ.
ನೋಡ್ರಿ ಈಗ ಮಸಾಲೆ ಕುದಿಯಾಕೈತಿ. ಈಗ ಇದಕ್ಕೆ ಹಾಗಲಕಾಯಿ ಹಾಕೊಳ್ಳೋಣ್ರಿ. ಕಟ್ ಮಾಡಿ ಇಟ್ಟಿದ್ವಲ್ಲ ಈಗ ಹಾಕೊಳ್ಳೋಣ್ರಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಸ್ವಲ್ಪ ನೀರು ಹಾಕೊಳ್ಳೋಣ್ರಿ, ಭಾಳ ಬೇಡ. ಸೈಡ್ ಹಾಕೊಂಡ್ರೆ ಕುದಿತೈತ್ರಿ. ಈಗ ಅದಕ್ಕೊಂದು ಮುಚ್ಚಳ ಮುಚ್ಚೋಣ್ರಿ. ಒಂದು 5-10 ನಿಮಿಷ ಕುದಿಬೇಕ್ರಿ ಇದು ಪಲ್ಯ. ಎಲ್ಲ ಎಣ್ಣೆ ಬಿಟ್ಟು ಬಂದೈತಿ. ಈಗ ಪಲ್ಯ ಆಗೈತಿ ನೋಡ್ರಿ. ಎಲ್ಲ ಮ್ಯಾಲೆಲ್ಲ ಎಣ್ಣೆ ಬಂದೈತಿ ನೋಡ್ರಿ. ಇದು ಪಲ್ಯ ರೆಡಿ ಆಗೈತ್ರಿ. ಈಗ ನೋಡ್ರಿ ಒಂದು ಸ್ವಲ್ಪ ಬೆಲ್ಲ ಹಾಕೋತೀನಿ ಇದಕ್ಕೆ. ಮತ್ತು ಗುಳೆ ಪೌಡ್ರ್ ಹಾಕೋತೀನಿ ರೀ. 1-2 ಟೇಬಲ್ ಸ್ಪೂನ್ ಅಷ್ಟು ಹಾಕೊಳತ್ತೀನಿ ರೀ. ನೋಡ್ರಿ ಪಲ್ಯ ರೆಡಿ ಆಗೈತ್ರಿ. ಈಗ ಇದನ್ನು ಆಫ್ ಮಾಡ್ಕೊಳ್ಳೋಣ. ನೋಡ್ರಿ ಹಾಗಲಕಾಯಿ ಪಲ್ಯ ರೆಡಿ ಆಗೈತಿ. ಹೆಂಗಾಗೈತಿ ಅಂತ ನೋಡ್ರಿ. ಕೈ ಒಳಗೆ ಹಿಡ್ಕೊಳಕ್ ಬರತ್ತಿಲ್ಲ. ಈಗ ಇದನ್ನ ತಿಂದ ಟೇಸ್ಟ್ ಹೆಂಗೈತಿ ಅಂತಂದ ನೋಡೋಣ್ರಿ. ನೋಡ್ರಿ ಹಾಗಲಕಾಯಿ ಪಲ್ಯ, ಹೆಸರು ಕಾಳು ಪಲ್ಯ, ಸೌಂತಿಕಾಯಿ ಪಚ್ಚಡಿ, ಗಜರಿ, ರೊಟ್ಟಿ. ನಮ್ಮ ಉತ್ತರ ಕರ್ನಾಟಕದ ಊಟ ರೀ ಇದು. ಈಗ ಟೇಸ್ಟ್ ಮಾಡೋಣ್ರಿ. ನೋಡ್ರಿ ಹಾಗಲಕಾಯಿ ಮಸಾಲೆ ನೋಡಿ. ಮಸ್ತಾಗೈತ್ರಿ ಪಲ್ಯ. ಮಸಾಲೆ ಅಂತೂ ಭಾಳ ಟೇಸ್ಟ್ ಆಗೈತ್ರಿ. ಹಾಗಲಕಾಯಿನೂ ಬರೋಬ್ಬರಿ ಕುದ್ದೈತಿ. ಮಸ್ತಾಗೈತ್ರಿ. ಖಾರ ಉಪ್ಪು ಎಲ್ಲ ಚಲೋ ಆಗೈತಿ. ನೀವು ಒಂದ್ಸರಿ ಮನೆಯೊಳಗೆ ಟ್ರೈ ಮಾಡಿರಿ. ಹೆಂಗಾಗೈತಿ ಅನ್ನೋದು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಪಲ್ಯ ಮಾಡ್ಕೊಂಡು ತಿನ್ನೋದನ್ನ ಮರಿಬೇಡ್ರಿ.